ಇವತ್ತು ಜಪ್ತಿಗೆ ತಾವು ಇದು ಕೋರ್ಟ್ ಆರ್ಡರ್ ಸಮೇತ ಬಂದಿದೆ. ಪ್ರಕರಣ ಏನು ಮತ್ತೆ ಗೋವಿಂದ ರೆಡ್ಡಿ ಅವರು ಏನ್ ಹೇಳಿದ್ರು? ನೋಡಿ, ಈ ಪ್ರಕರಣ KDBಯಲ್ಲಿ ಇವತ್ತಿರುವಂಥದ್ದು ಕೋರ್ಟಿನ ಜಪ್ತಿ ವಾರೆಂಟ್ ಕೊಟ್ಟಿದ್ದಾರೆ ರಾಮನಗರ ಕೋರ್ಟ್. ಒಬ್ಬ CEO ಅವರ ಚೇಂಬರ್ನಲ್ಲಿರುವಂಥದ್ದು ಇದು ಮೊಬೈಲ್ ಐಟಮ್ಸು ಜಪ್ತಿ ಮಾಡಕ್ಕೆ ಬಂದಿದ್ದೀರಿ. CEO ಸಾಹೇಬ್ರಿದ್ರು ಭೇಟಿ ಆಗಿದ್ದೀರಿ. ಈಗ ನಮ್ಮ ಮುಖ್ಯವಾದ ಒಂದು ಗ್ರೀವೆನ್ಸ್ ಏನಂದರೆ, ಈಗ ಈ ಒಂದು ಲ್ಯಾಂಡ್ ಅಕ್ವಿಸಿಷನ್ ಅಂತ KDB ಅವರು ಭೂಮಿ ಸ್ವಾಧೀನಪಡಿಸ್ಕೊಂಡಿದ್ದು 1996ರಲ್ಲಿ. ಅದನ್ನು ತೆಗೆದುಕೊಂಡ್ರು, ಅದೇನು ಕೈಗಾರಿಕೆ ಉದ್ದಿಮೆ ಅಂದ್ಬಿಟ್ಟು ಟೊಯೋಟಾ ಕಂಪ್ನಿ ಕೊಟ್ಟಾಯಿತು. ಆದರೆ ರೈತನಿಗೆ ಈ ಒಂದು ಪರಿಹಾರ ಕೊಡಲಿಕ್ಕೆ 40 ವರ್ಷ ಕಾಯಿಸಿದ್ದಾರೆ, 40 ವರ್ಷ ಓಡಾಡಿಸಿದ್ದಾರೆ, 40 ವರ್ಷ. ಇದು ರೋಸತ್ತು ಇದು. ಮತ್ತು ಈ ಒಂದು KDBನಲ್ಲಿರುವಂಥ ಒಂದು ಅಂತಿಮ ತೀರ್ಪು ಬಂದಿದ್ರು ಅವರು ಅದ್ರ ಮೇಲೆ ಅಪೀಲ್ ಹಾಕ್ಬೇಕನ್ನೋದು, ಅಪೀಲ್ ಆದಮೇಲೆ ರಿಟ್ ಅಪೀಲ್ ಅನ್ನೋದು, ರಿಟ್ ಅಪೀಲ್ ಆದಮೇಲೆ ಸುಪ್ರೀಂ ಕೋರ್ಟ್ ಅನ್ನೋದು, ಇದು ಅನಾವಶ್ಯಕವಾಗಿ ಆಗಿ ಇವತ್ತು 10 ಕೋಟಿ ಚಿಲ್ಲರೆ ಒಬ್ಬರದು ಅದು ಬಂದಿರೋದು. ಅದೇ ಇನಿಷಿಯಲ್ ಸ್ಟೇಜ್ನಲ್ಲಿ ಪ್ರಾರಂಭದಲ್ಲಿ ಅದು ಮುಗಿಸಿದ್ರೆ ಸರ್ಕಾರಕ್ಕೆ ಎಷ್ಟು ಉಳಿತಾಯ ಆಗೋದು, ಅದೇ ರೀತಿಯೇ ಈ ಒಂದು ಸಾಮಾನ್ಯ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಎಷ್ಟು ಉಳಿಯೋದು, ಇದನ್ನ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ತೀರ್ಪು ತೆಗೆದುಕೊಳ್ಳೋದಕ್ಕೆ ಅಲ್ಲಿನ ವಕೀಲರಿದ್ದಾರಲ್ಲ, KDBನ ಪ್ರತಿನಿಧಿಸುವಂಥ ವಕೀಲರು ಮುಖ್ಯವಾಗಿ ಲೋಪ. ಆ ಲೋಪದಿಂದ ಇಷ್ಟೆಲ್ಲ ಆಗ್ತಾ ಇದೆ. ಅದೊಂದು. ಮತ್ತು ಎರಡನೇದಾಗಿ ಇವರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗಳು, ನಾನು ಈ KDB ಆಗ್ಬೋದು, ಇನ್ನೊಂದು ಇಲಾಖೆ ಆಗ್ಬೋದು, ಗೌರವದಿಂದ ಮಾತಾಡ್ತೀನಿ. ಈ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗಳು ಇವರು ಹಗಲು ದರೋಡೆ ಮಾಡಕ್ಕೆ ಬಂದಿರುವಂಥ ಉದ್ಯೋಗದಲ್ಲಿರುವಂಥ ಅಧಿಕಾರಿಗಳು. ಮೊದಲನೇದಾಗಿ ತೇಜಸ್ ಕುಮಾರ್ ಅಂತಿದ್ದಾನೆ. ಅವನು ಮಾಡಿರೋ ಹಗರಣಗಳಲ್ಲಿ ಒಂದಲ್ಲ ಎರಡಲ್ಲ 10 ಇದೆ. ಇನ್ನೊಬ್ಬ ಶಿವೇಗೌಡ ಅಂತಿದ್ದಾನೆ. ಅವನು ಈ ದಾಬಸ್ಪೇಟೆ ನೆಲಮಂಗಲದಲ್ಲಿದ್ದಾನೆ. ಅವನು ಈ ರೈತರನ್ನೆಲ್ಲನೂ ವಿಭಾಗ ಮಾಡೋದು, ಡಿವೈಡ್ ಆ್ಯಂಡ್ ರೂಲ್. ಪೊಲೀಸನ್ನು ಕರ್ಕೊಂಬರೋದು, ಅಲ್ಲಿನ ದಬ್ಬಾಳಿಕೆ ಮಾಡೋದು. ಆಮೇಲೆ ಅದೇ ರೀತಿಯಲ್ಲೇ ಇನ್ನೂ 7 ಜನ, ವೆಂಕಟೇಶ್ ಅಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವನು ಅದೇ ಮನೆಹಾಳ. ಇವ್ರು 3 ಇಂಥವ್ನ ಇಟ್ಕೊಂಡು ಎಷ್ಟು ದಿನ ಮುಂದುವರಿದೆ. ಅವರಿಗೆ ರಾಜಕೀಯವಾಗಿ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳು ಇರ್ಬೋದು ಸಪೋರ್ಟು. ಆ ರೈತನ ವಿನಾಶ ಮಾಡೋಲ್ಲಿ ರೈತರಿಗೆ ಕೊಟ್ಟಿರುವಂಥ ಹಿಂಸೆಗೆ ಅವ್ರು ಕಣ್ಬಿಟ್ಟು ನೋಡಿ ಅಂತ ನಾನು ಹೇಳ್ತೀನಿ. ಏನ್ ಹೇಳಿದ್ರು ಸರ್ ಗೋವಿಂದ ರೆಡ್ಡಿ ಅವರು? ಗೋವಿಂದ ರೆಡ್ಡಿ ಅವರು ಇದು ನನ್ನ ಗಮನಕ್ಕೆ ತರಲಿಲ್ಲ. ಗಮನಕ್ಕೆ ಬಂದಿದ್ರೆ ನಾವು ಇದು ಯಾವುದು ಬಿಡ್ತಿರ್ಲಿಲ್ಲ. ನನಗೊಂದಷ್ಟು ಕಾಲಾವಕಾಶ ಕೊಡಿ, ಒಂದು 15 ದಿನ ಕೊಡಿ, ನಾನು ಅದನ್ನ ಅಮೌಂಟ್ ಎಲ್ಲ ಸೇರಿಸ್ತೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾಕಂದರೆ ಒಂದು ಹಿರಿಯ ಅಧಿಕಾರಿ, ಅವ್ರ ಗಮನಕ್ಕೆ ಬರ್ದಿರ ಮಾಡಿರೋದ್ರಿಂದ ನಾನು ಅದನ್ನ ಅವ್ರ ಮಾತಿಗೆ ಬೆಲೆ ಕೊಟ್ಟು, ಈಗ ಆ ಒಬ್ಬ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು ಆ ಮೇಡಮ್ ಒಬ್ರು ಇದ್ದಾರೆ, ಅವ್ರಿಗೆ ಹೇಳಿದ್ದಾರೆ ಅವ್ರು ಎಂಡಾರ್ಸ್ಮೆಂಟ್ ಮಾಡಿದಲ್ಲಿ ಅದನ್ನ ಎಂಡಾರ್ಸ್ಮೆಂಟ್ ತೆಗೆದುಕೊಂಡೋಗಿ ನಾವು ಕೊಡ್ತೀವಿ. ಕೊಟ್ಟರಲ್ಲಿ 15 ದಿನದಲ್ಲಿ ಅವ್ರು ಕೊಡಬೇಕಾಗುತ್ತೆ. ಅದನ್ನ ಮತ್ತೆ ಇದೇ ರೀತಿ ಆಡಕ್ಕೆ ಹೋದರೆ ತಿರುಗಿ ಕಂಟೆಂಪ್ಟು ಅವು ಆಗುತ್ತೆ. ಹಿಂಗೆ ಲಿಟಿಗೇಷನ್ ಹೋಗೋದು ಬೇಡ. ಯಾಕಂದರೆ ಈಗಿರುವಂಥ CEO ಅವರು ಒಂದು ಗೌರವ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಅವ್ರು ಗೌರವ ಕೊಟ್ಟಿದ್ರೆ 15 ದಿನದಲ್ಲಿ ಕೊಟ್ಟರೆ ನನ್ನೊಬ್ಬನಿಗೆಲ್ಲ, ಇದು ಒಬ್ಬ ಪಿಟಿಷನರು, ಹಿಂಗೆ 10 ಜನ ಇದ್ದಾರೆ. ಈ ಮರಿಸ್ವಾಮಿ ಅಂತಿದ್ದಾರೆ, ಅದರಲ್ಲಿ ಇದೇ ಆಗಿದೆ. ಅದರಲ್ಲಿ ಮಧ್ಯೆ ಇರಬೇಕಾದ್ರೆ ಅವಾಗ ಯಾರೋ ಒಬ್ಬ ಆಫೀಸರ್ ಇದ್ದರು, ತಮ್ಮಣ್ಣ ಅಂದ್ಬಿಟ್ಟು. ಕೇಸ್ ನಡೆಯೋದಕ್ಕೆ ಮೊದಲು ಇಲ್ಲ ಅಕ್ವಿಷನ್ ಆಗ ಮೊದಲು ಬೇಕಂತ ಸೇಲ್ ಡೀಡ್ ಮಾಡಿದ್ದು. ಸೇಲ್ ಡೀಡ್ ಯಾರ 3ನೇ ಒಂದು ತಲೆಗೆ ಬಟ್ಟೆ ಇಲ್ದಿರೋನು ಮಾಡೋನು, ಅವ್ನು ರಿಯಲ್ ಎಸ್ಟೇಟ್ ಬ್ರೋಕರು, ಅವ್ನು ಇನ್ನೊಬ್ಬನಿಗೆ ಮಾರೋದು. ಇವ್ರದ್ದೆಲ್ಲ ಸೇರಿ ಲಿಟಿಗೇಷನ್ಸ್ ಮಾಡಿ ಇದುವರೆಗೂ ಅಂತ ಇದೆಲ್ಲ ಆಗಿರುವಂಥದ್ದು ಈ ಇದು ಲಾ ಆಫೀಸರ್ಗಳು ಯಾರಿದ್ದಾರೆ ಅವರಿಂದಾನೆ, ಅಲ್ಲಿ ಇದು ಪ್ಯಾನಲ್ಗಳಲ್ಲಿ. ಅದರಿಂದ ಇದ್ರ ಬಗ್ಗೆ ದಯವಿಟ್ಟು ಅವ್ರನ್ನೆಲ್ಲ ಮೀಟಿಂಗ್ ಕರೆದು ಒಂದು ಸೂಕ್ತವಾಗಿ ನಿರ್ದೇಶನ ನೀಡಿ ಈ ರೈತರಿಗೆ ಆಗ್ತಾರೆ ಅನ್ಯಾಯನ ತಾವು ಕಣ್ತೆಗೆದು ನೋಡಿ ಅಂತ ನಾನು ಈಗ CEO ಅವ್ರಿಗೆ ಹೇಳಿದ್ದೀನಿ. ಎರಡನೇದಾಗಿ ಮುಖ್ಯವಾದ ವಿಚಾರ, ಇವನು ಯಾರೋ ಶಿವೇಗೌಡ ಅಂತಿದ್ದಾನೆ, ಅವನು ಮಹಾ ಭ್ರಷ್ಟನೂ ಅಲ್ಲ, ದರೋಡೆಕೋರ. ಅವನು ಮೊದಲು ಆ ಸ್ಥಳದಿಂದ ಈಚೆ ಎತ್ತಾಕ್ಬೇಕಂತ ನನ್ನ ಆಗ್ರಹ. ಅವನು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನೆಲಮಂಗಲ, ಅವನು ಅಲ್ಲಿಂದ ಮೊದಲು ಈಚೆ ಹಾಕ್ಬೇಕು ಅಂತ. ಯಾಕಂದರೆ ಅವನು ಹೇಳ್ಕೊಡೋದು, ನನಗೆ ಮಿನಿಸ್ಟ್ರ್ ಇದ್ದಾರೆ, ನನಗೆಲ್ಲ ರಕ್ಷಣೆ ಕೊಡ್ತಾ ಅಂತಾರೆ. ಇದು ಮಿನಿಸ್ಟ್ರ್ ಗಮನಕ್ಕೆ ಬರ್ದಿರ್ಬೋದು, ಆದರೆ ಮಿನಿಸ್ಟ್ರ್ ಇದ್ದಾರೆ, ನನಗೆ ಏನು ಬೇಕಾದ್ರೂ ನಾನು ಮಾಡ್ತೀನಿ ಅಂತಾನೆ. ಈ ಉದ್ದತನಕ್ಕೆ ರೈತರಿಗೆ ಹೇಳಿದ್ರೆ 5 ನಿಮಿಷದಲ್ಲಿ ಅವ್ನು ನೋಡ್ದಾಗ್ತಾರೆ. ನಾವು ಆಗಬಾರ್ದು. ನಾವೆಲ್ಲ ಅಹಿಂಸಾಚಾರವಾಗಿ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀವಿ, ಮಾಡಿ ಅಂತ ಹೇಳ್ತೀನಿ. ಈಗ ತತ್ಕ್ಷಣದಿಂದ ಜಾರಿಗೆ ಬರುವಂಗೆ ಅವನ್ನೆಲ್ಲ ಬೇರೆ ಕಡೆ ಎತ್ತಾಕಿ ಅವನು ಅಲ್ಲಿಂದ ಹೋಗಿ. ಇದು ಪ್ರತಿ ಲ್ಯಾಂಡ್ ಅಕ್ವಿಸಿಷನ್ ನರಸಾಪುರ ತಗೊಳ್ಳಿ, ದಾಬಸ್ಪೇಟೆ ತಗೊಳ್ಳಿ, ಸೋಂಪುರ ತೆಗೆದುಕೊಳ್ಳಿ, ಆಮೇಲೆ ಈ ಕಡೆ ಬಿಡದಿ ತಗೊಳ್ಳಿ. ಈ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗಳು ಆಫ್ಟರ್ ಆಲ್ ದೇ ಆರ್ ಪ್ರಮೋಟೆಡ್ ಫಸ್ಟ್ ಡಿವಿಷನ್ ಕ್ಲರ್ಕ್ಸ್. ದೇ ಆರ್ ನಾಟ್ IAS ಆಫೀಸರ್ಸ್ ಆರ್ ಎನಿ ಬಿಗ್ ಆಫೀಸರ್. ಅವ್ರು ಪ್ರಮೋಷನಲ್ಲಿ ಬಂದು ಅವರು ಆ ಕೊಳಚೆಯಲ್ಲಿ ಬಿದ್ದು ಅವ್ರಿಗೆ ಅದೇ ಅಭ್ಯಾಸ ಮುಂದೋಗಿ ಅದೇ ಮುಂದೋಗ್ತಾರೆ. ಆ ಕಾರಣದಿಂದ ನನ್ನ ಆಗ್ರಹ ಏನಂದರೆ, ದಯವಿಟ್ಟು ನೀವು ಮಾಡಿ ಅಭಿವೃದ್ಧಿ ಅಂತ, ಆದರೆ ರೈತರನ್ನ ಗೋಳೈಸ್ಕೊಂಡು, ರೈತರು ಜಮೀನು ಕಸ್ಕೊಂಡು, ರೈತರಿಗೆ ಕಷ್ಟ ಕೊಟ್ಟು ನೀವು ಮಾಡಬೇಡಿ. ಅವ್ರದ್ದು ಸಮವಾಗಿ ಅವ್ರದ್ದು ಹಿತಾಸಕ್ತಿನ ಕಾಪಾಡಿ.
ಈಗ ಬೆಳಗ್ಗೆ ತಾವು ಬಂದ್ರಿ ಆದೇಶ ಹೊತ್ಕೊಂಡು KDB ನಲ್ಲಿ ಯಾವ ತರ ನಡೆಸ್ಕೊಂಡ್ರು ಆಕ್ಚುಲಿ ಅಂತ? ಇಲ್ಲಿ KDB ನಲ್ಲಿ ಇದೆಲ್ಲ ನಾವ್ಯಾರೋ ಪರ್ಕೀರ್ ಬಂದಂಗೆ ಆಡ್ತಾರೆ. ಈ 2ನೇ ಮಾಡಿಗೆ ಹೋಗಿ 3ನೇ ಮಾಡಿಗೆ ಹೋಗಿ ಇವ್ರು ಹೋದ್ರೆ ನಂದಲ್ಲ ಇದು, ಇನ್ನೊಂದ್ ಕಡೆ ಹೋದ್ರೆ ಇದು ನಂದಲ್ಲ ಅಂತಾರೆ. ಇನ್ನು ಯಾರನ್ನ ಕೇಳೋದು, ಇನ್ಯಾರನ್ನ ಕೇಳಕ್ ಹೋದ್ರೆ ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತಾರೆ. ಇದು ರೆಡಿಮೇಡ್ ಆನ್ಸರ್ KDB ಇದೆ. ಇದು ನಾವೇ ಒಂದು ವಿದ್ಯಾವಂತರಾಗಿ ಬಂದು ಇಲ್ಲಿ ಮಾಡಿ ಕೇಳಿದಕ್ಕೆ ನಮ್ಗೆ ಈ ರೀತಿ ಉತ್ತರ ಇರ್ಬೇಕಾದ್ರೆ ಇನ್ನು ಬಡ ಸಾಮಾನ್ಯ ರೈತನ ಬಂದಲ್ಲಿ ಅವನ ಗತಿ ಏನಿರ್ತದೆ? ಹನುಮಂತಪುರ, ಬಿದ್ಲೂರು, ಕೋಡಿಪಳ್ಯ ಈ ಗ್ರಾಮದಲ್ಲಿ 385 ಎಕರೆ ಅಕ್ವೈರ್ ಮಾಡಿದ್ದಾರೆ. ಅದರಲ್ಲಿ ಹೈಕೋರ್ಟು ಸ್ಟೇ ಇದೆ ನೋಡಿ. ಹೈಕೋರ್ಟ್ ಸ್ಟೇ ಇದ್ರೂ ಇವರು ಸುಮಾರು ಜನಕ್ಕೆ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಈ ಶಿವೇಗೌಡ ಒಂದು ಮೀಟಿಂಗ್ ಮಾಡ್ತಾರೆ ಹಾಸ್ಪಿಟಲ್ ಬಂದು, ಪೊಲೀಸ್ನ ಜೊತೆಲಿ ಕರ್ಕೊಂಬಂದು ರೈತರನ್ನ ರೈಟ್ ಫಿಕ್ಸ್ ಮಾಡೋಕೆ ಹೋಗ್ತಾರೆ. ಆಮೇಲೆ ಬ್ರೋಕರ್ಗಳನ್ನ ಫಿಕ್ಸ್ ಮಾಡ್ತಾರೆ. ಎಲ್ಲ ಲಾಡ್ಜ್ಗಳು ಅವತ್ತು ಬರ್ತೀನಿ ನೆಲಮಂಗಲ ತಾಲೂಕಿನಲ್ಲಿ 10%, 15%, 5% ಪರ್ಸೆಂಟೇಜ್ ಕೊಟ್ಟರೆ ಶಿವೇಗೌಡನ ಲೆಕ್ಕದಲ್ಲಿ ಅರ್ಜೆಂಟ್ ಅವ್ರಿಗೆ ದುಡ್ಡು ಇಲ್ವಾ? ದುಡ್ಡಿಲ್ಲ. ಸ್ಟೇ ಇದ್ದು ಕೊಟ್ಟವ್ರೆ. ಶಿವೇಗೌಡ ಅವ್ನ ಗ್ಯಾಂಗೇನೆ ಒಂದು ಐತೆ ನೆಲಮಂಗಲ ತಾಲೂಕನ್ನ ಮುಗಿಸ್ಬಿಟ್ಟಿದ್ದಾರೆ. ಆಮೇಲೆ ಕುಮದೂರು ಕ್ಯಾಚ್ಮೆಂಟ್ ಏರಿಯಾ, ತಿಪ್ಪಗೊಂಡಳ್ಳಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿದ್ದು ಫಲವತ್ತಾದ ಭೂಮಿನ ಇವರು ಅಕ್ವೈರ್ ಮಾಡ್ತಾರೆ. ಹೈಕೋರ್ಟಲ್ಲಿ ಸ್ಟೇ ಇದ್ದು ನಾವು ಸುಮಾರು ಜನಕ್ಕೆ ದುಡ್ಡು ಕೊಟ್ಟವ್ರೆ ಅಂದರೆ ಈ ಸರ್ಕಾರ ಯಾವ ಲೆವೆಲ್ಗೆ ಇರ್ಬೋದು? ಒಬ್ಬ ಮಾರ್ವಾಡಿಗೆ ಮಾರಿರ್ತಾರೆ ಜಮೀನ. ಮಾರ್ವಾಡಿಗೆ ಇವರೆಲ್ಲ ಮಾರಿದ್ರೆ ನಮ್ಮಂಥ ರೈತರು ಎಲ್ಲಿ ಹೋಗ್ಬೇಕು? ನಾವೇನು ಮಾಡ್ಬೋದು? ಇವರು ಪೊಲೀಸ್ ಕರ್ಕೊಬಂದು ರೈತರನ್ನ ರೈಟ್ ಫಿಕ್ಸ್ ಮಾಡ್ತಾರೆ ಅಂದರೆ ಇತಿಹಾಸದಲ್ಲಿ ಕಂಡರಿಯದಂಥ ನೆಲಮಂಗಲ ತಾಲೂಕಿನಲ್ಲಿ ಮಾಡವ್ರು ಇವರು. ಈ ಶಿವೇಗೌಡನ್ನ ನೀರು ನೆಲ್ಲಿಲ್ದಾಗಿ ನಮ್ಮ ಲಾಯರ್ ಹೇಳ್ದಂಗೆ ಹೊರಗಡೆಗೆ ಹಾಕ್ಬೇಕು. ಇಲ್ದೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಈ ಮಂತ್ರಿಗಳು ಇದೇನಾದರೂ ಮಾಡದೆ ಹೋದರೆ ನಾವು ಇಡಿಗಾಗಲಿ CBIನಲ್ಲಿ ನಾವು ಇದನ್ನ ಕೇಸ್ನ ಹೊರಗಡೆ ಮಾಡ್ತೀವಿ. ಇವರು ಸ್ಟೇ ಇದ್ದನ್ನ ದುಡ್ಡು ಕೊಟ್ಟಿರ್ತಾರೆ. ಆಮೇಲೆ ತೇಜೇಶ್ ಕುಮಾರ್ ಅನ್ನೋರು ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ ತಾಲೂಕು, ಮೈಸೂರು ಲಿಮಿಟೆಡ್ ಒಂದು ಫ್ಯಾಕ್ಟ್ರಿ ಇದೆ, ವೇರ್ ಕಂಪ್ನಿ ಅಂತ. ಅದರಲ್ಲಿ 28 ಕೋಟಿನ ಪರಬಾರೆ ಮಾಡಿದೆ. ಯಾರೋ ಬೇರೆ ಅನಾಮಿಗೆ ಕೊಟ್ಟಿರ್ತಾರೆ ಇವರು. ಇದನ್ನ ದಯವಿಟ್ಟು ಈ ಮಿನಿಸ್ಟ್ರು ಗೊತ್ತೈತೋ ಗೊತ್ತಿಲ್ವೋ ಗೊತ್ತಿಲ್ಲ, ಅಧಿಕಾರಿಗಳು ಗೊತ್ತೈತೋ ಗೊತ್ತಿಲ್ವೋ, ತಕ್ಷಣ ಇದನ್ನ ಕ್ರಮ ಕೈಗೊಳ್ಬೇಕು. ಈಗ ನಾವು ಯಾವುದೇ ಕೊಟ್ಟರು ನಾವು ಬರೆಯೋದು ಇವ್ರು ಗೋಣಿಚೀಲ ತುಂಬ್ಕೊಂಡು ಹೋಗೋದು, ಇದೇ ಥರ ಆಗ್ಬಿಟ್ಟಿದೆ ಪ್ರಾಬ್ಲಮ್. ಈಗ ನಮ್ಮ ನೆಲಮಂಗಲ ತಾಲೂಕಂತೂ ನಂಬರ್ 1 ಈಗ ಜಮೀನು ರೈತರದು. ಈ ವಿಜಯ್ ಕುಮಾರ್ ಅವ್ರ ಜಮೀನಿದೆ, ಅವ್ರ ಜಮೀನು ದುಡ್ಡು ಅವ್ರಿಗೆ ತಿನ್ನಕಲ್ಲ. ಯಾವ ಕೈಲೇ ಬಂದೇನೋ ತೀರೋದ್ರೆ ಇನ್ಯಾರು ತಿಂತಾರೆ ದುಡ್ಡ? ಈಗ ಒಂದು ಆಸ್ಪತ್ರೆಗೆ ಹೋದ್ರೆ ಲಕ್ಷ ಕಟ್ಟಲೇಬೇಕು. ಅವ್ರ ಆಸ್ಪತ್ರೆ ತಾತ ಅಜ್ಜಿ ಸಂಪಾದನೆ ಮಾಡಿದ ದುಡ್ಡು ಇಲ್ಲ ಅಂದಮೇಲೆ ಮೊಮ್ಮಕ್ಳು ಜೂಜು ಮಸ್ತಿ ಮಾಡಕ್ಕೇನಪ್ಪ ನಾವು ಮಾಡಿರೋದು? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.